ಹಲೋ ಎವ್ರಿವನ್, ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಗ್ಲೋ ಥಿಯರಿ ಚಾನೆಲ್. ಸೊ ಇವತ್ತಿನ ವಿಡಿಯೋ ಏನಿರುತ್ತೆ ಅಂತ ಅಂದರೆ 3 ಸಿಂಪಲ್ ಸ್ಟೆಪ್ಸ್ ಟು ಯೂಸ್ ದ ಲಾ ಆಫ್ ಅಟ್ರಾಕ್ಷನ್. ಓಕೆನಾ? ಲಾ ಆಫ್ ಅಟ್ರಾಕ್ಷನ್ ಯಾವ ಥರ ಯೂಸ್ ಮಾಡಬೇಕು ಅನ್ನೋದು 3 ಸಿಂಪಲ್ ಸ್ಟೆಪ್ಸಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಮೊದಲನೇ ಸರಿ ನೋಡ್ತಿದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ, ಸೊ ದಟ್ ನಾನು ಹಾಕೋ ಪ್ರತಿ ವಿಡಿಯೋ ಮೊದಲು ಬಂದು ನಿಮಗೆ ತಲುಪುತ್ತೆ. ಓಕೆ, ಸೊ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಈ ವೀಕಲ್ಲಿ ಬರೀ 1 ವಿಡಿಯೋನ ಪೋಸ್ಟ್ ಮಾಡ್ತಿದ್ದೀನಿ. ಬಿಕಾಸ್ ಲೈಕ್ ನಮ್ಮ ಮನೆ ಅಕ್ಕಪಕ್ಕ ಕನ್ಸ್ಟ್ರಕ್ಷನ್ಸ್ ನಡೀತಾ ಇರೋದ್ರಿಂದ ತುಂಬ ಡಿಸ್ಟರ್ಬೆನ್ಸ್ ಇದೆ. ಹಾಗಾಗಿ ವಿಡಿಯೋನ ರೆಕಾರ್ಡ್ ಮಾಡಲಿಕ್ಕಾಗಲಿಲ್ಲ. ಸೊ ಹಾಗಾಗಿ ಟೈಮ್ ಸಿಕ್ಕಾಗ ನಾನು ಡಿಸ್ಟರ್ಬೆನ್ಸ್ ಇಲ್ಲದೆ ಇರೋ ಟೈಮ್ ನೋಡಿಕೊಂಡು ವೀಡಿಯೋನ ರೆಕಾರ್ಡ್ ಮಾಡ್ತಿದ್ದೀನಿ. ಸೊ ಹಾಗಾಗಿ ಈ ಒಂದು ವೀಕಲ್ಲಿ ಓನ್ಲಿ 1 ವಿಡಿಯೋ ಇರುತ್ತೆ. ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಹ್ಯಾವ್ ಯು ವಂಡರ್ ವೈ ಸಮ್ ಪೀಪಲ್ ಈಸಿಲಿ ಅಟ್ರ್ಯಾಕ್ಟ್ ಸಕ್ಸಸ್, ಹ್ಯಾಪಿನೆಸ್ ಆ್ಯಂಡ್ ಅಪರ್ಚುನಿಟೀಸ್ ಇನ್ ಟು ದೇರ್ ಲೈಫ್ಸ್? ದ ಸೀಕ್ರೆಟ್ ಈಸ್ ಸಮಥಿಂಗ್ ಕಾಲ್ಡ್ ದ ಲಾ ಆಫ್ ಅಟ್ರ್ಯಾಕ್ಷನ್. ಓಕೆ, ಸೊ ಲಾ ಆಫ್ ಅಟ್ರ್ಯಾಕ್ಷನ್ನಿಂದ ಕೆಲವೊಂದು ಜನ ಲೈಕ್ ಅವ್ರ ಲೈಫಲ್ಲಿ ಸಕ್ಸಸ್ ಅನ್ನೋದು, ಹ್ಯಾಪಿನೆಸ್ ಅನ್ನೋದು, ಅಪರ್ಚುನಿಟೀಸ್ ಅನ್ನೋದು ಅಟ್ರ್ಯಾಕ್ಟ್ ಮಾಡ್ತಿರ್ತಾರೆ. ಓಕೆನಾ? ಟುಡೇ ಐ ಆಮ್ ಗೋಯಿಂಗ್ ಟು ಶೇರ್ 3 ಸಿಂಪಲ್ ಸ್ಟೆಪ್ಸ್ ಯು ಕ್ಯಾನ್ ಯೂಸ್ ಟು ಸ್ಟಾರ್ಟ್ ಅಟ್ರ್ಯಾಕ್ಟಿಂಗ್ ದ ಲೈಫ್ ಯು ವಾಂಟ್. ಸೊ ಮೇಕ್ ಶ್ಯೂರ್ ಟು ವಾಚ್ ದಿಸ್ ವಿಡಿಯೋ ಅಂಟಿಲ್ ದ ಎಂಡ್. ಓಕೆ, ಫಸ್ಟ್ ಸ್ಟೆಪ್ ಬಂದು ಬಿ ಕ್ಲಿಯರ್ ಅಬೌಟ್ ವಾಟ್ ಯು ವಾಂಟ್. ಓಕೆನಾ? ಸೊ ನಿಮಗೇನು ಬೇಕು ಅನ್ನೋದ್ರ ಬಗ್ಗೆ ನೀವು ಫಸ್ಟ್ ಕ್ಲಿಯರ್ ಆಗಿರಬೇಕು. ಓಕೆ, ಸೊ ಕನ್ಫ್ಯೂಷನ್ ಮೈಂಡಲ್ಲಿ ಇರಬಾರ್ದು. ಕ್ಲಿಯರ್ ಗೋಲ್, ಕ್ಲಿಯರ್ ಆಗಿ ನಿಮಗೇನು ಬೇಕು ಅನ್ನೋದು ನೀವು ಕ್ಲಾರಿಟಿ ಅನ್ನೋದು ಇರಬೇಕು. ಸೊ ದ ಫಸ್ಟ್ ಸ್ಟೆಪ್ ಈಸ್ ಕ್ಲಾರಿಟಿ. ಓಕೆ, ಆ್ಯಂಡ್ ಯು ಮಸ್ಟ್ ಕ್ಲಿಯರ್ಲಿ ನೋ ವಾಟ್ ಯು ವಾಂಟ್ ಇನ್ ಲೈಫ್. ಓಕೆನಾ? ಸೊ ನಿಮಗೆ ನಿಮ್ಮ ಲೈಫಲ್ಲಿ ಏನು ಬೇಕು ಅನ್ನೋದು ಕ್ಲಿಯರ್ ಆಗಿ ಗೊತ್ತಿರಬೇಕು. ಓಕೆ, ಸೊ ಇಟ್ ಕುಡ್ ಬಿ ಎನಿಥಿಂಗ್ ಲೈಕ್ ನ್ಯೂ ಜಾಬ್, ಫಿನಾನ್ಷಿಯಲ್ ಸಕ್ಸಸ್, ಬೆಟರ್ ಹೆಲ್ತ್, ಹ್ಯಾಪಿನೆಸ್, ಏನಾದರೂ ಆಗಿರಲಿ. ಓಕೆ, ಸೊ ನಿಮ್ಮ ಲೈಫಲ್ಲಿ ನಿಮಗೆ ಏನು ಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರಬೇಕು, ಕ್ಲಿಯರ್ ಇರಬೇಕು. ಓಕೆ, ನಿಮಗೇನು ಬೇಕು ಅನ್ನೋದು ಕ್ಲಿಯರ್ ಆದಮೇಲೆ ಒಂದು ಸೆಂಟೆನ್ಸನ್ನು ಫಾರ್ಮ್ ಮಾಡಬೇಕಾಗತ್ತೆ. ಸೊ ಸೆಂಟೆನ್ಸು ಲೈಕ್ ಇನ್ಸ್ಟೆಡ್ ಆಫ್ ಸೇಯಿಂಗ್ ಐ ವಾಂಟ್ ಟು ಬಿ ಸಕ್ಸಸ್ಫುಲ್, ಸೊ ಈ ಥರ ಹೇಳೋ ಬದಲು ಸೇ ಸಮಥಿಂಗ್ ಲೈಕ್ ಐ ವಾಂಟ್ ಟು ಬಿಲ್ಡ್ ಅ ಸಕ್ಸಸ್ಫುಲ್ ಕೆರಿಯರ್ ಆ್ಯಂಡ್ ಅರ್ನ್ ಅ ಸ್ಟೇಬಲ್ ಇನ್ಕಮ್. ಈ ರೀತಿ ನೀವು ಬರಿಬೇಕಾಗತ್ತೆ. ಓಕೆ, ಸೊ ವೆನ್ ಯು ಆರ್ ಕ್ಲಿಯರ್, ಯುವರ್ ಮೈಂಡ್ ಸ್ಟಾರ್ಟ್ಸ್ ಫೋಕಸಿಂಗ್ ಆನ್ ಅಪರ್ಚುನಿಟೀಸ್ ದಟ್ ಮ್ಯಾಚ್ ಯುವರ್ ಗೋಲ್. ಓಕೆನಾ? ಸೊ ನೀವು ಯಾವಾಗ ಕ್ಲಿಯರ್ ಇರ್ತೀರಾ, ಸೊ ನಿಮ್ಮ ಮೈಂಡ್ ನಿಮಗೇನು ಬೇಕು ಅನ್ನೋದ್ರ ಬಗ್ಗೆ ಅಪರ್ಚುನಿಟೀಸ್ ಇನ್ನೂ ಕೊಡ್ತಾ ಇರುತ್ತೆ, ಮ್ಯಾಚ್ ಮಾಡ್ತಾ ಇರುತ್ತೆ ನಿಮ್ಮ ಗೋಲ್ಗೆ ತಕ್ಕಂತೆ. ಓಕೆ, ಸೆಕೆಂಡ್ ಸ್ಟೆಪ್ ಬಂದು ವಿಜುವಲೈಸ್ ಯುವರ್ ಗೋಲ್. ಓಕೆ, ಸೆಕೆಂಡ್ ಸ್ಟೆಪ್ ಬಂದು ನೀವು ನಿಮ್ಮ ಗೋಲ್ ಏನಿರುತ್ತೆ ಅದನ್ನು ವಿಜುವಲೈಸ್ ಮಾಡ್ಕೊಳ್ಳೋದು. ಓಕೆ, ಸೊ ಜಸ್ಟ್ ಕ್ಲೋಸ್ ಯುವರ್ ಐಸ್ ಫಾರ್ ಅ ಫ್ಯೂ ಮಿನಿಟ್ಸ್ ಎವ್ರಿ ಡೇ. ಓಕೆನಾ? ಪ್ರತಿದಿನ ಒಂದು ಸ್ವಲ್ಪ ಹೊತ್ತು, ಒಂದು ಸ್ವಲ್ಪ ಕೆಲವು ನಿಮಿಷ ಕಣ್ಣನ್ನು ಕ್ಲೋಸ್ ಮಾಡಿಕೊಂಡು ನೀವೇನು ಅಂದ್ಕೊಂಡಿರ್ತೀರಲ್ವಾ, ಸೊ ಅದ್ರ ಬಗ್ಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ ದಟ್ ಹ್ಯಾಸ್ ಆಲ್ರೆಡಿ ಹ್ಯಾಪೆಂಡ್ ಅಂತ. ಓಕೆನಾ? ಸೊ ನೀವು ಏನು ಅಂದ್ಕೊಂಡಿರ್ತೀರ ಅದು ಆಲ್ರೆಡಿ ಆಗಿದೆ ಅನ್ನೋ ರೀತಿ ನೀವು ಇಮ್ಯಾಜಿನ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಹ್ಯಾಪಿಯಾಗಿ ಫೀಲ್ ಮಾಡಬೇಕು. ಮತ್ತು ಆ ಒಂದು ವಸ್ತು ಅಥವಾ ಆ ಒಂದು ದಟ್ ಥಿಂಗ್ ಈಸ್ ವಿತ್ ಯು ಅನ್ನೋ ಥರ ನೀವು ಇಮ್ಯಾಜಿನ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಆ ಒಂದು ವಸ್ತು ನಿಮ್ಮ ಹತ್ರ ಇದ್ದಾಗ ಯಾವ ರೀತಿ ನೀವು ಫೀಲ್ ಮಾಡ್ತೀರಲ್ವ, ಅದೇ ಎಕ್ಸೈಟ್ಮೆಂಟು ನೀವು ಫೀಲ್ ಮಾಡಬೇಕಾಗತ್ತೆ. ಓಕೆನಾ? ಸೊ ಫೀಲ್ ದ ಹ್ಯಾಪಿನೆಸ್, ಫೀಲ್ ದ ಸಕ್ಸಸ್ ಆ್ಯಂಡ್ ಫೀಲ್ ದ ಎಕ್ಸೈಟ್ಮೆಂಟ್. ಓಕೆ, ಸೊ ಯುವರ್ ಮೈಂಡ್ ಡಸಂಟ್ ನೋ ದ ಡಿಫ್ರೆನ್ಸ್ ಬಿಟ್ವೀನ್ ಇಮ್ಯಾಜಿನೇಷನ್ ಆ್ಯಂಡ್ ರಿಯಾಲಿಟಿ. Okay, so when you visualize regularly, you start attracting situations that help your dream come true. Okay, so ಪ್ರತಿದಿನ ವಿಜುವಲೈಸ್ ಮಾಡೋದ್ರಿಂದ ಸೇಮ್ ಸಿಚುವೇಶನ್ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇರ್ತೀರ. ಓಕೆ, ಸೊ ಅದು ನಿಮ್ಮ ಡ್ರೀಮ್ ಕಮ್ ಟ್ರೂ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಸೆಕೆಂಡ್ ಸ್ಟೆಪ್. ಥರ್ಡ್ ಸ್ಟೆಪ್ ಏನಪ್ಪ ಅಂತಂದರೆ ಬಿಲೀವ್ ಆ್ಯಂಡ್ ಟೇಕ್ ಪಾಸಿಟಿವ್ ಆ್ಯಕ್ಷನ್. Okay, the third step is believe and action. So
ನಾವೇನಾದರೂ ಅಂದ್ಕೊಂಡಿದ್ದ ತಕ್ಷಣ ಆಗುತ್ತೆ ಅಂತ ಯಾರೂ ಹೇಳಲ್ಲ. ಓಕೆ, ಸೊ ನಾವು ಏನು ಅಂದ್ಕೊಂಡಿರ್ತೀವಿ ಅದ್ರ ಬಗ್ಗೆ ಒಂದು ಪಾಸಿಟಿವ್ ಆ್ಯಕ್ಷನ್ ತೊಗೊಂಡ್ರೇ ಅದನ್ನು ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಸೊ ಯು ಮಸ್ಟ್ ಟ್ರೂಲಿ ಬಿಲೀವ್ ದಟ್ ಯುವರ್ ಡ್ರೀಮ್ ಈಸ್ ಪಾಸಿಬಲ್ ಅಂತ. ಓಕೆ, ಸೊ ನೆಗೆಟಿವಿಟಿನ ರಿಮೂವ್ ಮಾಡಿ ಮತ್ತು ಲೈಕ್ ವೆನ್ ಯು ಫಾರ್ಮ್ ಅ ಥಾಟ್ ಆರ್ ವೆನ್ ಯು ಫಾರ್ಮ್ ಅ ಅಫರ್ಮೇಷನ್ ಇಟ್ ಶುಡ್ ಬಿ ಲೈಕ್ ಆಗುತ್ತೆ ಅನ್ನೋ ರೀತಿಯಲ್ಲಿರಬೇಕು. ಬಟ್ ಇಟ್ ಶುಡ್ ನಾಟ್ ಬಿ ಲೈಕ್ ಐ ಕಾಂಟ್ ಡೂ ಇಟ್, ನನ್ನ ಕೈಲಿ ಆಗಲ್ಲ, ಸೊ ಆಗುತ್ತೋ ಇಲ್ವೋ ಅನ್ನೋ ರೀತಿಯಲ್ಲಿ ಇರಬಾರ್ದು. ಎಸ್, ನನ್ನ ಕೈಲಿ ಆಗುತ್ತೆ, ಇಟ್ ಈಸ್ ಪಾಸಿಬಲ್, ಈ ಡ್ರೀಮ್ ನನಗೆ ತುಂಬ ಈಸಿಯಾಗಿ ನಾನು ಅಚೀವ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಇರಬೇಕು. ಓಕೆ, ಸಮ್ಟೈಮ್ಸ್ ನಮ್ಮ ಸುತ್ತಮುತ್ತ ನಡೆಯುವಂಥ ಸಿಚುವೇಶನ್ಸಿಂದ ಓಕೆ ನಾನು ಅಂದ್ಕೊಂಡಿದ್ದು ಆಗಲ್ಲ, ನಾನು ಅಂದ್ಕೊಂಡಿದ್ದು ಆಗಲ್ವೇನೋ, ನಡೆಯಲ್ವೇನೋ ಅನ್ನೋ ಮೈಂಡ್ಸೆಟ್ ಬಂದುಬಿಟ್ಟಿರ್ತೀವಿ. ಆ ಟೈಮಲ್ಲಿ ನಿಮ್ಮ ನೆಗೆಟಿವ್ ಥಾಟನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕು. ಸೇ ಇಮಿಡಿಯೇಟ್ಲಿ ಲೈಕ್ ಐ ಆಮ್ ಕೇಪೇಬಲ್, ಐ ಡಿಸರ್ವ್ ದಿಸ್ ಆ್ಯಂಡ್ ಐ ಡಿಸರ್ವ್ ಸಕ್ಸಸ್ ಅನ್ನೋ ರೀತಿಯಲ್ಲಿ ನೀವು ಕನ್ವರ್ಟ್ ಮಾಡ್ಕೊಳ್ಬೇಕು. ಓಕೆ, ಸೊ ನಿಮಗೆ ನೀವೇ ಹೇಳ್ಕೊಳ್ತಾ ಇರಬೇಕು. ಆಲ್ಸೋ ರಿಮೆಂಬರ್ ದ ಲಾ ಆಫ್ ಅಟ್ರಾಕ್ಷನ್ ವರ್ಕ್ಸ್ best when you take action towards your goal. So without action law of attraction work ಆಗಲ್ಲ. ಸೊ ಇದು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ನೀವು ಆ್ಯಕ್ಷನ್ನ ತೊಗೊಂಡ್ರೇ ಲಾ ಆಫ್ ಅಟ್ರಾಕ್ಷನ್ ನಿಮಗೆ ಸಪೋರ್ಟ್ ಮಾಡುತ್ತೆ, ನಿಮಗೆ ಹೆಲ್ಪ್ ಮಾಡುತ್ತೆ ನಿಮ್ಮ ಡ್ರೀಮ್ ಕಮ್ ಟ್ರೂ ಆಗೋದಕ್ಕೆ. ಓಕೆ, ಸೊ ರಿಮೆಂಬರ್ ದೀಸ್ 3 simple steps. ಸೊ ಫಸ್ಟ್ ಒನ್, ಬಿ ಕ್ಲಿಯರ್ ಅಬೌಟ್ ವಾಟ್ ಯು ವಾಂಟ್. ಸೆಕೆಂಡ್ ಬಂದು ವಿಜುವಲೈಸ್ ಯುವರ್ ಗೋಲ್ ಎವ್ರಿ ಡೇ without miss. Okay, and third bandu believe in yourself and take action. Okay, so start practicing these steps daily and you will begin to see positive changes in your life. So if you enjoyed this video, don't forget to like, share and subscribe to this channel for more motivational content, and make sure you watch the full video on your YouTube channel. See you in the next video. ಆ್ಯಂಡ್ ಐ ಥಿಂಕ್ ಯು ಅಬ್ಸರ್ವ್ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಸೊ ಆದರೂ ವೀಡಿಯೋ ಪೋಸ್ಟ್ ಮಾಡಲೇಬೇಕು ಅಂತ ನಾನು ವೀಡಿಯೋನ ಮಾಡ್ತಿದ್ದೀನಿ. ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ. ಟಾಟಾ, ಟೇಕ್ ಕೇರ್ ಆ್ಯಂಡ್ ಬಾಯ್.